ಇದು ಹಲಸಿನ ಹಣ್ಣಿನ ಮರ. ಇದನ್ನು ಇಂಗ್ಲಿಷ್ನಲ್ಲಿ ಜಾಕ್ ಫ್ರೂಟ್ ಎಂದು ಕರೆಯುತ್ತಾರೆ. ಕೆಲವು ಕಡೆ ಹಲಸು ಅಂತಲೂ ಕರೀತಾರೆ. ಈ ಮರದ ವಯಸ್ಸು ಸರಿಸುಮಾರು 40 ವರ್ಷಗಳು ಮತ್ತು ಇದೊಂದು ನಾಟಿ ಹಣ್ಣು. ಇದರಿಂದ ವಾರ್ಷಿಕವಾಗಿ 200 ರಿಂದ 280 ಹಣ್ಣುಗಳವರೆಗೂ ಪಡೆಯಬಹುದು. ಒಂದು ಹಣ್ಣಿನ ತೂಕ ಸರಾಸರಿ 18 ರಿಂದ 30 kgಯವರೆಗೂ ಕಾಣಬಹುದು. ಬಲು ಸಮಯ ಅಪರೂಪದಲ್ಲಿ 1 ಅಥವಾ 2 ಹಣ್ಣುಗಳು 60 kgಯವರೆಗೂ ಬಂದಿರುವಂತಹ ಉದಾಹರಣೆಗಳು. ಇದೊಂದು ಹಲಸಿನ ಚೊಟ್ಟು. ಈಗಷ್ಟೇ ಹೂವಿಂದ ಹೊರಬಂದ ಹಲಸಿನ ಚೊಟ್ಟು, ನ್ಯೂಬಾರ್ನ್ ಜಾಕ್ ಫ್ರೂಟ್. ಇದು ಹೆಣ್ಣು ಹಲಸಿನಕಾಯಿ. ಇದರ ತುಂಬೆಲ್ಲ ಮುಳ್ಳಿನ ಆಕೃತಿಗಳೇ ತುಂಬಿರುತ್ತವೆ ಹಾಗೂ ಗಂಡು ಕೂಡ ಇದರ ಸುತ್ತಮುತ್ತಲೇ ಬೆಳೆಯುತ್ತದೆ. ಗಂಡು ಹಲಸಿನಕಾಯಿಯ ಮಾದರಿಯಲ್ಲಿ ಇದರ ಮೇಲ್ಮೈ ತುಂಬ ನುಣುಪಾಗಿರುತ್ತದೆ ಮತ್ತು ಒಂದು ರೀತಿಯ ಅಂಟಿನ ದ್ರವದಿಂದ ಇದರ ಮೇಲ್ಮೈ ತುಂಬೆಲ್ಲ ಅಂಟಿರುತ್ತದೆ. ಅದೇ ಇದರ ಫಾಲನ್. ಇದರ ಮೇಲೆ ಯಾವುದೇ ಹುಳಗಳು ಅಥವಾ ಚಿಟ್ಟೆಗಳು ಓಡಾಡಿ ಅದನ್ನು ಸ್ಪರ್ಶಿಸಿ ಮತ್ತೆ ಹೋಗಿ ಹೆಣ್ಣು ಹಲಸಿನಕಾಯಿಯ ಮೇಲೆ ಕೂತಾಗ ಅಥವಾ ನಡೆದಾಗ ಅಲ್ಲಿ ಪಾಲಿನೇಷನ್ ಏರ್ಪಟ್ಟು ಇದು ನಂತರದ ದಿನಗಳಲ್ಲಿ ದೊಡ್ಡ ಹಣ್ಣಾಗಿ ಬೆಳೆಯಲು ಸಹಕಾರಿಯಾಗುತ್ತದೆ. ನಂತರ ಗಂಡಿನ ಆಯಸ್ಸು ಮುಗಿದು ಅಲ್ಲೇ ಕೊಳೆತು ಅವು ಭೂಮಿಯನ್ನು ತಲುಪುತ್ತವೆ. ಬರೀ ಹೆಣ್ಣು ಮಾತ್ರವೇ ಬೆಳೆದು ದೊಡ್ಡ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಮತ್ತು ಇದರ ಇನ್ನೊಂದು ವಿಶೇಷತೆ ಎಂದರೆ ಈ ತರಹ ಬ್ರಾಂಚ್ನ ತುದಿಯಲ್ಲಿ ಬಂದಂತಹ ಹಲಸಿನ ಈಚುಗಳಿಂದ ಯಾವುದೇ ಹಣ್ಣುಗಳು ಆಗುವುದು ತುಂಬ ಕಡಿಮೆ. ಇದರಲ್ಲಿ ಯಾವಾಗಲೂ ಇದರ ರೆಂಬೆಗೆ ಅಂಟಿಕೊಂಡಂತೆ ಅಥವಾ ಇದರ ಬ್ರಾಂಚ್ಗೆ ಅಂಟಿಕೊಂಡಂತೆ ಬೆಳೆಯುವಂತಹ ಹೆಣ್ಣು ಹಲಸಿನಕಾಯಿಗಳು ಮಾತ್ರವೇ ದೊಡ್ಡ ಗಾತ್ರದ ಹಲಸಿನ ಹಣ್ಣುಗಳಾಗಿ ಮಾರ್ಪಾಡಾಗುತ್ತವೆ. ಇದರಲ್ಲಿ ಬಂದಂತಹ ಗಂಡುಗಳು ಮತ್ತು ಕೆಲವು ಈಚುಗಳು ಕೊಳೆತು ಕೆಳಗೆ ಬೀಳುತ್ತವೆ. ಇಲ್ಲಿ ನಾವು ಗಮನಿಸಿದಾಗ ತುಂಬ ಹಲಸಿನ ಕಾಯಿಗಳು ಈ ರೆಂಬೆಗೆ ಅಂಟಿಕೊಂಡು ಬೆಳೆಯಲು ಪ್ರಾರಂಭಿಸಿವೆ.